ಮಾರ್ಸ್ ಬ್ರ್ಯಾಂಡ್ ಇದು ಬಹಳ ಪ್ರಾಡಕ್ಟ್ ನನ್ನ ಹತ್ರ ಇದೆ. ಬಟ್ ಇವತ್ತು ನನ್ನ ಹತ್ರ ಇರೋ ಪ್ರಾಡಕ್ಟ್ ಒಂದು ಮೇಕಪ್ ಟೂಲ್ ಅಂತ ಹೇಳ್ಬೋದು. ಮಾರ್ಸ್ ಆರ್ಟಿಸ್ಟ್ ಆರ್ಸೆನಲ್ ಬ್ರಷ್. ದಿಸ್ ಇಸ್ ದ ಬ್ರಾನ್ಸರ್ ಬ್ರಷ್ ಆಯ್ತಾ. ನಾನು ಈ ತರದ್ದೇ 2 ಬ್ರಷ್ಗಳನ್ನ ರಿವ್ಯೂ ಮಾಡಿದ್ದೀನಿ. ಅದನ್ನ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಮಾರ್ಸ್ ಅವರದ್ದು ಈ ಆರ್ಟಿಸ್ಟ್ ಆರ್ಸೆನಲ್ ರೇಂಜ್ ಅಲ್ವಾ. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಇದರದ್ದು ಪ್ಯಾಕೇಜಿಂಗ್ ನೋಡಿ, ಐ ಜಸ್ಟ್ ಲವ್ ದಟ್. ಈವನ್ ಈ ಪ್ಯಾಕೇಜಿಂಗ್ ಚೆನ್ನಾಗಿದೆ. ಸೊ ಇದು ನಿಮಗೆ 350 ರುಪೀಸಿಗೆ ಸಿಗುತ್ತೆ. ಆ್ಯಂಡ್ ಆ್ಯಸ್ ಲೋ ಆಸ್ 200ಗೆಲ್ಲ ಇದು ಬ್ರಷ್ ಸಿಗುತ್ತೆ ಆಯಿತಾ. ನಿಮಗೆ ಬೇಕಾದರೆ ಬ್ರಾನ್ಸರ್ ಬ್ರಷನ್ನು ನೀವು ತರಿಸ್ಬೋದು. ಇದನ್ನು ನೀವು ಬ್ಲಷ್ ಬ್ರಷ್ ಥರನೂ ಯೂಸ್ ಮಾಡ್ಬೋದು. ನನಗೆ ಮಾರ್ಸ್ ಅವರದ್ದು ಬ್ಲಷ್ ಬ್ರಷನ್ನು ನಾನು ರಿವ್ಯೂ ಮಾಡಿದೆ. ಸೊ ಅದಕ್ಕಿಂತ ನನಗೆ ಈ ಬ್ರಷ್ ತುಂಬ 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 ಇಷ್ಟ ಆಯಿತು. ರೀಸನ್ ಇಸ್ ದಿಸ್ ಇಸ್ ವೆರಿ ಫ್ಲಫಿ. ಸೊ ಇದನ್ನು ಫೌಂಡೇಶನ್ಗೂ ಯೂಸ್ ಮಾಡ್ಬೋದು ಆಯ್ತಾ. ಆ್ಯಂಡ್ ಈ ಥರ ಆ್ಯಂಗಲ್ಡ್ ಇದೆ ಬಿಕಾಸ್ ಇಟ್ ಈಸ್ ಅ ಬ್ರಾನ್ಸರ್ ಬ್ರಷ್ ಅದಕ್ಕೆ. ಆ್ಯಂಡ್ ಇದರ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ಇದು ಇಸ್ ಕಾಮನ್ ಇನ್ ಆಲ್ ದ ಬ್ರಷಸ್. ಇದು ತುಂಬ ಚೆನ್ನಾಗಿದೆ, ತುಂಬ ಈ ಥರ ಸ್ಟರ್ಡಿ ಆಗಿದೆ, ತುಂಬ ಒಳ್ಳೆ ರೀತಿಯಲ್ಲಿ ಹಿಡ್ಕೊಳ್ಬೋದು. ಆ್ಯಂಡ್ ಹೇಗೆ ಬೇಕು ಹಾಗೆ ನಾವು ಹಿಡ್ಕೊಂಡು ನಮ್ಮ ಬ್ರಾನ್ಸರನ್ನು ಅಥವಾ ನಮ್ಮ ಪೌಡರನ್ನು ಹಚ್ಬೋದು. ಇದರಲ್ಲಿ ನಾವು ಈ ಬ್ರಷಲ್ಲಿ ನಾವು ಬ್ರಾನ್ಸರನ್ನೇ ಹಚ್ಬೇಕಂತಿಲ್ಲ, ಪೌಡರನ್ನು ಕೂಡ ಹಚ್ಬೋದು. ನಾನು ಇದರಲ್ಲಿ ಪೌಡರ್ ಕೂಡ ಹಚ್ಚಿದ್ದೀನಿ ಆ್ಯಂಡ್ ಇಟ್ ಲುಕ್ ರಿಯಲಿ 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 ಗುಡ್. ಫಸ್ಟಿಗೆ ಲೆಟ್ಸ್ ಕಮ್ ಟು ದ ಬ್ರಷ್ ಇಟ್ ಸೆಲ್ಫ್. ಬ್ರಿಸಲ್ಸ್ಗಳು ನಾನು ಫಸ್ಟ್ ಟೈಮ್ ನೋಡುವಾಗ ಎಷ್ಟು ಸಾಫ್ಟ್ ಗೊತ್ತಾ ನನಗೆ. ಹೇಳಿದ್ನಲ್ವಾ, ಬ್ಲಷ್ ಬ್ರಷ್ಗಿಂತ ಇದರದ್ದು ಬ್ರಿಸಲ್ಸ್ ತುಂಬ ಸಾಫ್ಟ್ ಅನ್ನಿಸ್ತು. ಆ್ಯಂಡ್ ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಸಿಂಥೆಟಿಕ್ ಮೆಟೀರಿಯಲ್. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಡೆನ್ಸ್ಲಿ ಪ್ಯಾಕ್ಡ್ ಆಗಿದೆ. ಹೇಗೆ ಒಂದು ಬ್ರಾನ್ಸರಿಗೆ ಬೇಕು ಆ ಥರ ಇದೆ. ಆ್ಯಂಡ್ ಇದರದ್ದು ಆ್ಯಂಗಲ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಸ್ಟೀಪ್ ಆಗಿ ಕೂಡ ಇಲ್ಲ, ತುಂಬ ಫ್ಲ್ಯಾಟ್ ಆಗಿ ಕೂಡ ಇಲ್ಲ, ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಸಿಂಚ್ ಮಾಡಿದ್ದಾರೆ, ಯಾಕಂದರೆ ಬ್ರಾನ್ಸರ್ ಬ್ರಷ್ಷಿಗೆ ಆ ಶೇಪ್ ಕೊಡಲಿಕ್ಕೆ. ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಬ್ಲೆಂಡಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಈಸಿಲಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಹಿಡೀಲಿಕ್ಕೂ ತುಂಬ ಸ್ಟರ್ಡಿ ಆಗಿ ತುಂಬ ಚೆನ್ನಾಗಿ ಇದರಲ್ಲಿ ನಾವು ಬ್ಲೆಂಡ್ ಮಾಡ್ಬೋದು. ನಮ್ಮ ಪೌಡರನ್ನು ಕೂಡ ಹಚ್ಬೋದು. ಆ್ಯಂಡ್ ದಿಸ್ ಇಸ್ ವೆರಿ ಥಿಕ್ ಆ್ಯಂಡ್ ಡೆನ್ಸ್ ಆಗಿರೋ ಕಾರಣ ಇದು ನಮ್ಮ ಇಡೀ ಫೇಸ್ ತುಂಬ ಜಾಸ್ತಿ ದೊಡ್ಡದಿದ್ರು ಕೂಡ ಇದು ನಮ್ಮ ಇಡೀ ಫೇಸಿಗೆ ಈ ಥರ ಕವರ್ ಆಗುತ್ತೆ ಆಯಿತಾ. ಈಸಿಲಿ ಬ್ಲೆಂಡ್ ಮಾಡ್ಬೋದು. ಸೊ ಕೆಲವೊಂದು ಸರ್ತಿ ಏನಾಗುತ್ತೆ, ಸ್ವಲ್ಪ ತಿನ್ನಿದ್ರೆ ಬ್ರಷಸ್ಗಳ ಇಲ್ಲಿ ಬ್ಲೆಂಡ್ ಮಾಡಿ ಮತ್ತೆ ಕೆಳಗೆ ಸ್ವಲ್ಪ ಬ್ಲೆಂಡ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಹಾಗಲ್ಲ, ಒಂದೇ ಸರ್ತಿ ನಮ್ಮ ಬ್ರಾನ್ಸರನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು. ಸೊ ದಿಸ್ ಇಸ್ ರಿಯಲಿ ರಿಯಲಿ ಗುಡ್. ಈಗ ನಾನು ಇದೇ ಬ್ರಷಿಂದ ನನ್ನ ಬ್ರಾನ್ಸರನ್ನು ಆ್ಯಂಡ್ ನನ್ನ ಈ ಸೈಡ್ ಇದು ಪೌಡರನ್ನು ಹಚ್ಚಿದ್ದೀನಿ. ಐ ಜಸ್ಟ್ ಲವ್ಡ್ ಇಟ್. ನಾನು ಐ ಥಿಂಕ್ ಈ ಬ್ರಷನ್ನು ನನ್ನ ಗೋ ಟು ಬ್ರಷ್ ಅಂತ ಮಾಡ್ತೀನಿ. ಐ ಕ್ಯಾನ್ ಯೂಸ್ ಇಟ್ ಫಾರ್ ಬ್ಲಷ್, I can use it for powder, I can use it for bronzer, and I think I can also use it for foundation. ಯಾಕಂದರೆ ಇಲ್ಲಿ ಈ ಥರ ಫೌಂಡೇಶನನ್ನು ಹಚ್ಬೋದು, ಯಾಕಂದರೆ ಅಷ್ಟು ತಿಕ್ಕಿದೆ ಆ್ಯಂಡ್ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಐ ಆಮ್ ಮೆಸ್ಮರೈಸ್ಡ್ ಆ್ಯಂಡ್ ಇನ್ ಲವ್ ವಿತ್ ದಿಸ್ ಬ್ರಷ್. ದಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.